ಕನ್ನಡದ ಸಮಸ್ತ ಜನತೆಗೆ ನಿಮ್ಮನೆ ಹುಡುಗ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ. ಆ ಸಮಯದಲ್ಲಿ ಒಂದು ವಿಭಿನ್ನವಾದಂತಹ ವ್ಯಕ್ತಿಯನ್ನು ನಾನು ಸಂದರ್ಶನ ಕೂಡ ಮಾಡಿದೆ. ಅವರು ಗಾಂಧೀಜಿಯವರ ಜೊತೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ವ್ಯಕ್ತಿಯ ಮಗಳು. ಅವರೇ ಹೇಳಿಕೊಂಡಂತೆ ಅವರು ಶ್ರೀಮಂತರು ಕೂಡ, ಆದರೆ ಅವರ ಎಲ್ಲ ಜಮೀನುಗಳು ಮತ್ತು ಹಣವನ್ನು ಒಂದು ಮಠದ ಹೆಸರಿಗೆ ಪೂರ್ತಿ ದೇಣಿಗೆಯಾಗಿ ನೀಡ್ತಾರೆ. ಅಂಗೈಯಗಲ ಜಾಗ ಕೂಡ ಅವರು ಇಟ್ಕೊಳ್ಳೋದಿಲ್ಲ. ಜೊತೆಗೆ ಅದೇ ಮಠದ ಸುಮಾರು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆ ಸ್ವಾಮೀಜಿಯ ಸೇವೆಯನ್ನು ಮಾಡಿಕೊಂಡು ಅಲ್ಲಿಯೇ ಕೂಡ ಅಡಿಗೆ ಸಹಾಯಕಿಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಆದರೆ ಅವರು ಕಾಲಾನಂತರದಲ್ಲಿ ಅವರು ಕೆಲವೊಂದಷ್ಟು ಕೆಲಸಗಳನ್ನು ಮಾಡುತ್ತಾ ಎಲ್ಲ ಮಠಗಳಲ್ಲೂ ಸೇವೆಯನ್ನು ನಿಸ್ವಾರ್ಥವಾಗಿ ಸಲ್ಲಿಸ್ತಾ ಬಂದಿದ್ದಾರೆ. ಅವರು ಯಾರು, ಅವರು ಈಗ ಹೇಗಿದ್ದಾರೆ, ಅವರ ಊರು ಯಾವುದು, ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. Done M.Ed and also have studied certificate course of diploma English. I have taught for diploma paramedical college, ವಿಶ್ವಮಾನವ ಮಂಡ್ಯ ವಿಶ್ವಮಾನವ ಆಂಗ್ಲ ಮಾಧ್ಯಮ schools, and also I taught for SBG in Maisandra. There also I have taught for primary school, high school, and also for college. And also I taught grammar for degree students. And I have worked hard in Coconut Garden. I am the best cook. I am the dancer. Twice in a month I follow up. I perform puja for Ekadashi Rata Puja, and I pray the Lord Trilokeshwara Shri Geetachari is my beloved Lord. And also I am it's my good fortune. Since 10 months I have been working I have been rendering service in Mallikarjuna Swami temple by the blessings of His Holiness Shri Someshwara Swamiji from Mysore. Actually I beg his blessings, Mysore Swamiji. ಧನ್ಯವಾದಗಳು ಸರ್. They should read Srimad Bhagavad Gita and they should have knowledge regarding the Shopanishad, and also they must pay respect for teachers, and also they should know how to treat ancestors, elders. ಬರೀ ಹಣ ಅಷ್ಟೇ ಅಲ್ಲ, education is also important, and also they should learn, they should earn. One should know how to earn and how to learn ಅಂತ. ಬರೀ 2 ಬೇಳೆ ವಿದ್ಯೆನೇ ವಿದ್ಯೆಯಲ್ಲ, 10 ಬೇಳೆನೂ ಗೆಲ್ಲಿಸಿ ಜೀವನ ಮಾಡಿ ಕಷ್ಟಪಟ್ಟು ಬಾಳಬೇಕು. ಈಗಿನ ವಿದ್ಯಾರ್ಥಿಗಳು ಯಾವ ಥರ ಓದಬೇಕು ಅಂತ ಹೇಳ್ತೀರಾ? 10 times reading is equal to 1 time writing. One should cultivate habit of writing. Then only they can understand what they have studied. ಇಲ್ಲಾಂದರೆ ಅದು ಅರ್ಥ ಆಗಲ್ಲ. ಅಂದರೆ ಓದಬೇಕಾದ್ರೆ ಅದನ್ನು ಅವ್ರು ಓದ್ಕೋಬೇಕಾದ್ರೆ ಅದನ್ನು ಟಾಪಿಕ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಬಿಡಿಸಿ ಹೇಳೋಂಥ ಶಕ್ತಿ ಇರಬೇಕು ಗುರುಗಳಿಗೆ. ಅವ್ರಿಗೆ ಎಷ್ಟು ಅರ್ಥ ಮಾಡಿಸ್ಬೇಕು ಅಂದರೆ ಆರ್ಥನೇ ಅದು ಆ ಥರ ಅರ್ಥ ಮಾಡಿಸೋದು. So that nobody can take me when we enter into the classroom. We should know the subject, we should know the content, and then we should enter into the classroom. ನಾವು ಸರಿಯಾಗಿರ್ಬೇಕು ಗುರುಗಳು. ನಾವು ಅಚ್ಚುಕಟ್ಟಾಗಿ ಪಾಠ ಕಲ್ತ್ಕೊಂಡು ಓದ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಮಾಡಿದ್ರೆ ಸ್ಟೂಡೆಂಟ್ಸು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಆಗ ಅವರು so that they can score and they can write well in the exams. So we should know the content in deep.